ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತಾ ನೋಡ್ರಿ, ಇವತ್ತು ಅಗದಿ ವಿಶೇಷವಾಗಿರುವಂಥ ಭಾಳ ಸುಲಭವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂದ್ರೆ ಬೆಳಗಿನ ತಿಂಡಿನ ನಾನಿವತ್ತು ಶೇರ್ ಮಾಡತ್ತೇನೆ ರೀ. ಹೌದ್ರಿ, ಇವತ್ತು ಗೊಜ್ಜು ಅವಲಕ್ಕಿನ ರೆಸಿಪಿನ ಶೇರ್ ಮಾಡತ್ತೇನೆ ರೀ. ಅದನ್ನು ಮಾಡೋಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಯೋಕೆ ನಾವು ಬಿಟ್ಬಿಡೋಣ. ಇದೇ ನೆನೆವರೆಗೂ ನೋಡ್ರಿ, ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ 2 ಕಪ್ನಷ್ಟು ಅವಲಕ್ಕಿ ತೊಗೊಂಡೇನಿ ರೀ. ದಪ್ಪ ಅವಲಕ್ಕಿ ಬರ್ತಾವೆ ನೋಡ್ರಿ, ಅದ ಅವಲಕ್ಕಿನ 2 ಕಪ್ನಷ್ಟು ನಾನಿಲ್ಲಿ ಹಾಕತ್ತೇನೆ ರೀ. ಹಾಕಿ ಏನು ಮಾಡ್ಬೇಕಂದ್ರೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ರೌಂಡ್ ಗಿರ್ ಅನ್ನಿಸ್ಕೊಂಡು ಬಂದುಬಿಡ್ಬೇಕು ರೀ ಮಿಕ್ಸರ್ ಒಳಗೆ. ನೋಡ್ರಿ, ಈ ಥರ ಮಾಡ್ಕೊಂಡು ಬಂದೇನಿ. ನೋಡ್ರಿ, ನಿಮ್ಗೆ ತೋರಿಸ್ತೀನಿ ಹೆಂಗಾಗಿರ್ತೈತೆ ಅಂತೇಳಿ. ಇಷ್ಟು ಸಣ್ಣಾಗಿರ್ಬೇಕು ರೀ, ಭಾಳ ಸಣ್ಣ ಮಾಡ್ಕೋಕೆ ಹೋಗ್ಬೇಡ್ರಿ, ಭಾಳನೂ ಇದು ಮಾಡೋಕೆ ಹೋಗ್ಬೇಡ್ರಿ. ಇಷ್ಟ ಆದ್ರೆ ಸಾಕ್ರಿ. ಇದನ್ನು ನಾನು ಒಂದು ಪಾತ್ರೆಗೆ ಈಗ ತೆಗಿಯಾತ್ತೇನೆ ರೀ. ಮಿಕ್ಸರ್ ಮಾಡಿದ್ದನ್ನು ಏನಿತ್ತಲ್ರಿ ಎಲ್ಲನೂ ನಾನು ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ಈ ಥರನ ಎಲ್ಲನೂ ಹಾಕಿ ಇದನ್ನು ಸ್ವಲ್ಪ ನಾವು ನೀರು ಹಾಕಿ ತೊಳ್ಕೊಂಬರ್ಬೇಕಾಗತ್ತೆ ರೀ. ನೋಡ್ರಿ, ಈಗ ನೀರು ಹಾಕಿ ನಾನು ತೊಳ್ಕೊಂಬಂದಿನಿ. ಅಂದರೆ ನೀರು ಎಲ್ಲನ ಬಸದ್ಬಿಟ್ಟು ತೊಳ್ಕೊಂಬಂದಿದ್ದೀರಿ. ನೋಡ್ರಿ, ಈ ಥರನ ಆಗಿರ್ತವೆ. ಇದನ್ನೆಲ್ಲ ಸ್ವಲ್ಪ ಬಿಡಿ ಬಿಡಿ ಮಾಡಬೇಕಾಗತ್ತೆ ರೀ. ಇಲ್ಲಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ರೀ. ಮತ್ತು 2 ಸ್ಪೂನಷ್ಟು ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಹಾಕತ್ತೇನೆ ರೀ. ಸ್ವಲ್ಪ ಖಾರ ನೋಡ್ಕೊಂಡು ಮಾಡ್ಕೋರಿ, ಆದರೆ ಖಾರ ಆಗಿದ್ರೆ ಭಾಳ ರುಚಿ ಆಕತ್ತೆ ರೀ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕೇನಿ ರೀ. ಸ್ವಲ್ಪ ಬೆಲ್ಲ ಹಾಕೇನಿ ರೀ. ಬೆಲ್ಲ ಹಾಕಿ ಮತ್ತು ಹಿಂಗೆ ಬರುತ್ತೆ ನೋಡ್ರಿ, ಅದನ್ನು ಕೂಡ ನಾನು ಸ್ವಲ್ಪ ಇದಕ್ಕೆ ಹಾಕತ್ತೇನೆ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರುವಂಥ ರೆಸಿಪಿ ಆಗಿರುತ್ತೆ ರೀ ಇದು. ನೋಡಿರಿ, ಈ ಥರ ಎಲ್ಲನೂ ಹಾಕಿ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಉಪ್ಪು ಖಾರ ಎಲ್ಲ ಇದಕ್ಕೆ ಹತ್ಕೋಬೇಕು ರೀ ಅವಲಕ್ಕಿ. ಆ ಥರನ ಮಿಕ್ಸ್ ಮಾಡ್ಕೊಳತ್ತೀನಿ. ಅಲ್ಲಿವರೆಗೂ ಮಿಕ್ಸ್ ಮಾಡೋವರೆಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ಮ್ಯಾಲೆ ಇಲ್ಲಿ ಬರತೈತೆ ನೋಡಿರಿ, ಅದು ಸಬ್ಸ್ಕ್ರೈಬ್ ಅಂತ ಹಿಂಗೆ ಬರ್ತೈತೆ ರೀ. ಅದಕ್ಕೆ ಸೈಡ್ಗೆ ಒಂದು ಬೆಲ್ ಐಕಾನ್ ಬರ್ತೈತೆ ನೋಡಿರಿ. ಈ ಬೆಲ್ಲನ್ನು ನೀವು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಅಂತ ಬರ್ತೈತೆ ರೀ. ಅದನ್ನು ಆನ್ ಮಾಡ್ಕೊಂಡ್ರೆ ಸಾಕ್ರಿ, ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ ರೀ. ನೋಡಿರಿ, ಅವಲಕ್ಕಿ ಎಲ್ಲ ಕಲಿಸಿದಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನಿ ರೀ ಗ್ಯಾಸ್ ಸ್ಟವ್ ಮೇಲೆ. ಈಗ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕೂಡ ಇದಕ್ಕೆ ನಾನು ಹಾಕ್ಕೊಳತ್ತೀನಿ ರೀ. ಸಾಸಿವೆ ಚಟಪಟ ಅಂತ ಅನ್ಬೇಕು ರೀ. ಸಾಸಿವೆ ಚಟಪಟ ಅನ್ನೋವರೆಗೂ ಹಂಗೆ ವೇಟ್ ಮಾಡಿ. ನೋಡಿರಿ, ಇದಕ್ಕೆ ನಾನು ಸ್ಪೂನಷ್ಟು ಜೀರಿಗೆ ಇವಾಗ ಹಾಕತ್ತೀನಿ ರೀ. ಈ ಥರ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ರಿ ನಾನು ಇಲ್ಲಿ ಕಡಲೆಬೇಳೆನೂ 1 ಸ್ಪೂನಷ್ಟು ಹಾಕತ್ತೇನೆ ರೀ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ಮೇಲೆ ಸ್ವಲ್ಪ ಕಟಲ್ ಅನ್ಬೇಕು ರೀ. ಅಲ್ಲಿವರೆಗೂ ಬಿಟ್ಟು ನೋಡಿರಿ, ಇಲ್ಲಿ 2 ಸ್ಪೂನಷ್ಟು ನಾನು ಶೇಂಗಾನು ಇದಕ್ಕೆ ಹಾಕಿ ಚೆಂದಾಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡತ್ತೇನೆ ರೀ. ಅಂದ್ರೆ ಇದು ಎಣ್ಣೆಗೆ ಫ್ರೈ ಆಗ್ಬೇಕು ರೀ ಎಲ್ಲನೂ. ಆ ಥರ ನಾನು ಎಲ್ಲನೂ ಇದನ್ನು ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕತ್ತೇನೆ ರೀ. ಕರಿಬೇವು ಹಾಕ್ಕೊಂಡು ಆದಮೇಲೆ ಅವಾಗ ಏನೋ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ನೋಡಿರಿ, ಆ ಥರ ನೀರನ್ನು ಈಗ ನಾನು ಇದಕ್ಕೆ ಹಾಕ್ತೇನೆ ರೀ. ಹುಣಸೆ ಹಣ್ಣು ನೀರು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಈ ಥರ ಇದನ್ನು ಮಾಡಬೇಕಾಗತ್ತೆ ರೀ. ಯಾಕಂದ್ರೆ ಎಲ್ಲನೂ ನಾವು ಕುಡ್ಕೋಬೇಕಾಗತ್ತೆ ರೀ. ಇದು ಸ್ವಲ್ಪ ಕುದಿಬೇಕು ರೀ. ಈ ಥರನೂ ನೋಡಿರಿ, ತೋರ್ಸಾತೀನಲ್ಲ, ಈ ಥರ ಇದು ಕುದಿ ಬರಬೇಕು ರೀ. ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಅವಾಗೇ ನಾವು ಅವಲಕ್ಕಿ ಕಲಸಿಟ್ಕೊಂಡಿದ್ದೀವಿ ನೋಡಿರಿ, ಅದು ಅವಲಕ್ಕಿ ಎಲ್ಲನೂ ಇದಕ್ಕೆ ನಾನೀಗ ಹಾಕತ್ತೇನೆ ರೀ. ನೋಡಿರಿ, ಎಲ್ಲನೂ ಇದಕ್ಕೆ ಹಾಕಬೇಕಾಗತ್ತೆ ರೀ. ಆವಾಗಲೇ ಉಪ್ಪು ಖಾರ ಎಲ್ಲ ಕಲಸಿದ ಅವಲಕ್ಕಿ ಇತ್ತು ನೋಡಿರಿ, ಎಲ್ಲನೂ ಇದಕ್ಕೆ ಹಾಕಿದ್ದೇನೆ ರೀ. ಹಾಕಿ ಆದಮೇಲೆ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಒಗ್ಗರಣೆ ಎಲ್ಲ ಹತ್ಕೋಬೇಕು ನೋಡಿರಿ. ಆ ಥರನೇ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ನೋಡಿರಿ, ಅವಾಗ ನಾ ಹೇಳಿದ್ನಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತೇಳಿ. ಮಾಡ್ಕೊಂಡಿಲ್ಲನ್ರಿ, ನಾ ಮಾಡ್ಕೋರಿ. ಅಲ್ಲಿ ಮೇಲೆ ಬರ್ತೈತೆ ನೋಡಿರಿ, ಈ ಥರ ನಿಮಗೆ ಮಾರ್ಕ್ ತೋರ್ಸತ್ತೆ ನೋಡಿರಿ. ನಾನು ಅಲ್ಲೇ ಈ ಥರ ಸಬ್ಸ್ಕ್ರೈಬ್ ಅಂತ ಬರ್ತೈತೆ ರೀ. ಇದನ್ನು ಬೆಲ್ ಐಕಾನ್ ಅಂತ ಇರ್ತೈತೆ ರೀ. ಆ ಥರ ಮಾಡ್ಕೊಂಡು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೀವು ಮೊದಲು ನೋಡ್ಬೋದು ರೀ. ನೋಡಿರಿ, ಇವಾಗ ಎಲ್ಲ ಅವಲಕ್ಕಿ ನಾನು ಕಲಸಿದ್ದೇನೆ ರೀ. ಕಲಸಿ ಆದಮೇಲೆ ಈ ಥರ ಆಗಿರ್ತೈತೆ ರೀ. ಇವಾಗ ಗೊಜ್ಜು ಅವಲಕ್ಕಿ ಇವಾಗ ರೆಡಿ ಐತ್ರಿ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕಬೇಕಾಗತ್ತೆ ನೋಡಿರಿ. ಕೊತ್ತಂಬರಿ ಹಾಕಿದಾದ್ಮೇಲೆ ಮತ್ತು ಕೊಬ್ಬರಿ ತುರಿದಿರುವಂಥ ಕೊಬ್ಬರಿನೂ ಇದಕ್ಕೆ ನಾನು ಹಾಕತ್ತೇನೆ ರೀ. ಹಾಕಿ ಆದಮೇಲೆ ನೋಡಿರಿ, ಇವತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿರುವಂಥ ಭಾಳ ಈಸಿಯಾಗಿರುವಂಥ ಗೊಜ್ಜು ಅವಲಕ್ಕಿ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಈಗ ರೆಡಿ ಆಯ್ತು ನೋಡಿರಿ. ದಿನ ಏನು ಮಾಡ್ಬೇಕಂತ ಚಿಂತೆ ಮಾಡ್ಕೋದು ಬಿಟ್ಬಿಡ್ರಿ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಆದಮೇಲೆ ನಿಮ್ಗೆ ಗೊತ್ತಾಗತ್ತೆ ರೀ ಗೊಜ್ಜು ಅವಲಕ್ಕಿ ಇಷ್ಟೊಂದು ರುಚಿಯಾಗಿರ್ತೈತೆ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ ರೀ. ನೋಡಿರಿ, ಇವಾಗ ರೆಡಿ ಐತ್ರಿ. ರೆಡಿ ಆಗಿರುವಂಥ ಗೊಜ್ಜು ಅವಲಕ್ಕಿನ ನಾನೀಗ
ಪ್ಲೇಟಿಗೆ ಹಾಕ್ಕೊಳತ್ತೆ ನೋಡ್ರಿ. ಮಾಡಿರುವಂಥ ಗೊಜ್ಜು ಅವಲಕ್ಕಿ ಬಿಸಿ ಬಿಸಿಯಾಗಿರುವಂಥದ್ದು ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೇನೆ ರೀ. ಮಾಡಿ ಮತ್ತು ಸ್ವಲ್ಪ ಕೊಬ್ಬರಿನೂ ಇದಕ್ಕೆ ಹಾಕಿದ್ದೇನೆ ರೀ. ಇವಾಗ ರುಚಿಯಾಗಿರುವಂಥ ಗೊಜ್ಜು ಅವಲಕ್ಕಿ ರೆಡಿ ಐತ್ರಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತೂ ಭಾಳ ರುಚಿಯಾಗಿರ್ತೈತೆ ರೀ. ಈ ರೆಸಿಪಿ ಒಳಗಡೆ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಂತೂ ನಿಮಗಾಗಿ ಐತೆ ನೋಡ್ರಿ. ಕಮೆಂಟ್ ಬಾಕ್ಸ್ನಾಗ ನೀವು ಬರೆದು ನನಗೆ ತಿಳಿಸ್ಬೋದು ರೀ. ಇಲ್ಲ ಬೇರೆ ರೆಸಿಪಿ ಬೇಕಂದ್ರೂ ಹೇಳ್ಬೋದು ರೀ. ಹಂಗಂದ್ರೆ ಮತ್ತೆ ಮುಂದಿನ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.